ನಮಸ್ಕಾರ ಎಲ್ಲರೂ, ನಾನು ನಿಮ್ಮ ಫಿಟ್ ಕಂಡಿಗ ರಘು ಮಾತಾಡ್ತಿರೋದು ಆ್ಯಂಡ್ ವೆಲ್ಕಮ್ ಯು ಆಲ್ ಟು ಹೌ ಟು ಎಪಿಸೋಡ್ ನಂಬರ್ 3. ಸೊ ಈ ಪರ್ಟಿಕ್ಯುಲರ್ ಎಪಿಸೋಡ್ ಒಳಗಡೆ ನಾನು ನಿಮಗೆ ಒಂದು ಅಮೇಝಿಂಗ್ ಎಕ್ಸಸೈಸ್ ಫಾರ್ ದ ಶೋಲ್ಡರ್ ಅಂದರೆ ಡಂಬಲ್ ಲ್ಯಾಟ್ರಲ್ ರೈಸ್ ವಿಚ್ ಇಸ್ ದ ಮೋಸ್ಟ್ ಎಫೆಕ್ಟಿವ್ ಎಕ್ಸಸೈಸ್. ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದರ ಜೊತೆ ಮಿಸ್ಟೇಕ್ಸ್ ಆಗಿರ್ಬೋದು ಮತ್ತು ಒಂದಷ್ಟು ವೇರಿಯೇಷನ್ಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅದನ್ನು ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್ ಎವ್ರಿವನ್. ಸೊ ಐ ಆಮ್ ರಿಯಲಿ ಸಾರಿ ಅಬೌಟ್ ದ ಮೆಸ್ಸಿ ಹೇರ್. ಬಟ್ ಮೊದಲನೇದಾಗಿ ಈ ಎಕ್ಸಸೈಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಯಾವ್ಯಾವ ಮಸಲ್ ಗ್ರೂಪ್ಸ್ ಮೇಲೆ ಆ್ಯಕ್ಚುಲಾಗಿ ವರ್ಕೌಟ್ ಆಗ್ತಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಎಲ್ರಿಗೂ ಗೊತ್ತಿರೋ ಥರನೇ ಆಬ್ವಿಯಸ್ಲಿ ಶೋಲ್ಡರ್, ಡೆಲ್ಟಾಯ್ಡ್ ಅಂತ ಅಂದ್ಬಿಟ್ಟು ಅನ್ಕೊಂತಿರ್ತೀರ. ಬಟ್ ಇನ್ನೊಂದಷ್ಟು ಮಸಲ್ ಗ್ರೂಪ್ಸ್ ಆ್ಯಕ್ಚುಲಾಗಿ ಸಪೋರ್ಟ್ ಕೂಡ ಮಾಡ್ತಿರುತ್ತೆ. ಓಕೆನಾ. ಸೊ ಅದರೊಳಗಡೆ ಮೊದಲನೇದೇನು ಅಂತಂದರೆ ವರ್ಕಿಂಗ್ ಮಸಲ್ ಅಂತಂದರೆ ನಮ್ಮ ಆಬ್ವಿಯಸ್ಲಿ ಡೆಲ್ಟಾಯ್ಡ್. ಸೊ ಅದರೊಳಗಡೆ ಮೂರು ಮೇನ್ ಏನು ಹೆಡ್ ಇದೆ ಅಲ್ಲ, ಅದರೊಳಗಡೆ ಮಿಡಲ್ ಹೆಡ್ ಏನಿದೆ ಅಲ್ಲ, ಸೊ ಈ ಪರ್ಟಿಕ್ಯುಲರ್ ಮಿಡಲ್ ಹೆಡ್ ಮೇಲೆ ನಾವು ಯಾವುದೇ ರೀತಿಯಾದ ಲ್ಯಾಟ್ರಲ್ ಮೂವ್ಮೆಂಟ್ ಮಾಡ್ತಿರೋ ಟೈಮ್ ಒಳಗಡೆ ಅದ್ರ ಮೇಲೆ ಜಾಸ್ತಿ ವರ್ಕ್ ಆಗ್ತಿರುತ್ತೆ. ಅಂದರೆ ಅದ್ರ ಮೇಲೆ ಮಾತ್ರನೇ ವರ್ಕ್ ಆಗ್ತಿರುತ್ತೆ ಅಂತ ಅಲ್ಲ, ಅದ್ರ ಮೇಲೆ ಜಾಸ್ತಿ ವರ್ಕ್ ಆಗ್ತಿರೋ, ಅದ್ರ ಮೇಲೆ ಜಾಸ್ತಿ ಎಂಫಸೈಸ್ ಮಾಡ್ತಿರ್ತೀವಿ ನಾವು. ಅದೇ ರೀತಿ ಆ್ಯಕ್ಚುಲ್ ಆಗಿ ಬೇರೆ ಒಂದಷ್ಟು ಮಸಲ್ ಗ್ರೂಪ್ಸ್ ಏನಿದೆ ಅದು ಸಪೋರ್ಟ್ ಮಾಡ್ತಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಟ್ರ್ಯಾಪ್ಸ್ ಆಗಿರ್ಬೋದು, ಆಮೇಲೆ ನಿಮ್ಮ ರೊಟೇಟರ್ ಕಫ್ ಮಸಲ್ಸ್ ಎಲ್ಲ ಏನು ಮಾಡ್ತಿರುತ್ತೆ ಅಂತಂದರೆ ನಿಮ್ಮ ಶೋಲ್ಡರ್ ಜಾಯಿಂಟ್ನ, ಓಕೆನಾ. ಸೊ ಆ ಜಾಯಿಂಟ್ನ ಆ್ಯಕ್ಚುಲ್ ಆಗಿ ಒಂದು ಸ್ವಲ್ಪ ಸ್ಟೆಬಿಲೈಸ್ ಮಾಡೋದಕ್ಕೆ, ಈ ಪರ್ಟಿಕ್ಯುಲರ್ ಮೂವ್ಮೆಂಟ್ ಮಾಡೋದಕ್ಕೆ ಜಸ್ಟ್ ಹಿಂಗೆ ಎತ್ತಿ ಇಳಿಸೋದು ತುಂಬಾ ಈಸಿ ಅನ್ಸ್ಬೋದು. ಬಟ್ ಅದೇ ವೆಯ್ಟ್ ಜೊತೆ ಮಾಡ್ತಿದ್ದಂಥ ಟೈಮ್ ಒಳಗಡೆ ಒಂದು ಸ್ವಲ್ಪ ಶೋಲ್ಡರ್ ಜಾಯಿಂಟ್ ಏನಿದೆ ಅಲ್ಲ, ಅದಕ್ಕೊಂದು ಸ್ವಲ್ಪ ಸ್ಟೆಬಿಲಿಟಿ ಬೇಕಾಗಿರೋ ಕಾರಣದಿಂದ ಈ ಪರ್ಟಿಕ್ಯುಲರ್ ಮಸಲ್ಸ್ ಕೂಡ ಇನ್ವಾಲ್ವ್ ಆಗ್ತಿರುತ್ತೆ. ಅದಾದಮೇಲೆ ನೀವು ಯೂಶಲ್ ಆಗಿ ಲೈಕ್ ಸ್ಟ್ಯಾಂಡಿಂಗ್ ಇಲ್ಲ ಸೀಟೆಡ್ ಮಾಡ್ತಿದ್ರು ಪರವಾಗಿಲ್ಲ, ಆ ಪರ್ಟಿಕ್ಯುಲರ್ ಮೂವ್ಮೆಂಟ್ ಒಳಗಡೆ ಲ್ಯಾಟ್ರಲ್ ರೈಸ್ ಮಾಡ್ತೀರಾ ಅಂತಂದರೆ ನಿಮ್ಮ ಅಪ್ಪರ್ ಬಾಡಿ ಸ್ಪೆಸಿಫಿಕ್ಲಿ ಟಿಲ್ಟ್ ಆಗಬಾರ್ದು. ಎಸ್ಪೆಷಲಿ ಈ ಸ್ಪೈನ್ ಏನಿದೆ ಅಲ್ಲ, ಆ ಟಿಲ್ಟ್ ಆಗಬಾರ್ದು, ಟ್ವಿಸ್ಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಿಮ್ಮ ಒಬ್ಲೀಗ್ಸ್ ಏನಿದೆ ಅಲ್ಲ, ಸೆರೆಟಸ್ ಮಸಲ್ಸ್ ಏನಿದೆ, ಅದು ತುಂಬಾ ಒಂದು ಸ್ವಲ್ಪ ಆ್ಯಕ್ಟಿವೇಟ್ ಆಗಿ ಆ ಸ್ಪೈನ್ನ ಹೋಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಇಷ್ಟು ಮಸಲ್ ಗ್ರೂಪ್ಸ್ ಎಲ್ಲನೂ ಇನ್ವಾಲ್ವ್ ಆದರೂ ಕೂಡ ನಮ್ಮ ಪ್ರೈಮರಿ ಫೋಕಸ್ ಆ್ಯಕ್ಚುಲ್ ಆಗಿ ಈ ಡೆಲ್ಟಾಯ್ಡ್ಸ್ ಇರುತ್ತೆ. ಸೊ ಅದಕ್ಕೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದಷ್ಟು ಮಿಸ್ಟೇಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದರೊಳಗಡೆ ಮೊದಲನೇ ಮಿಸ್ಟೇಕ್ ಏನು ಮಾಡೋದು ಅಂದರೆ, ಎಷ್ಟೊಂದು ಜನ ಆ್ಯಕ್ಚುಲ್ ಆಗಿ ತುಂಬಾ ಹೆವಿ ಲಿಫ್ಟ್ ಮಾಡ್ತಾರೆ. ಸೊ ನನ್ನ ಹತ್ರ ಸ್ಪೆಸಿಫಿಕ್ಲಿ ಈಗ 5 kg ಡಂಬಲ್ ಇದೆ, ಓಕೆನಾ. ಸೊ ನನ್ನ ವೇರಿಯೇಷನ್ಸ್ ಒಳಗಡೆ ಇನ್ನು ಬೇರೆ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ತಿಳಿಸ್ತೀನಿ. ಸೊ ಮೊದಲನೇದು ಆ್ಯಕ್ಚುಲ್ ಆಗಿ ಏನು ಅಂತಂದರೆ ತುಂಬಾ ಹೆವಿ ಡಂಬಲ್ನ ಪಿಕ್ ಮಾಡ್ಕೊಳ್ಳೋದು. ಸೊ ಯೂಶಲ್ ಆಗಿ ಡಂಬಲ್ ಲ್ಯಾಟ್ರಲ್ ರೈಸ್ ಮಾಡ್ತಿರೋ ಟೈಮ್ ಒಳಗಡೆ ನೀವೇನಾದ್ರು ತುಂಬಾ ಹೆವಿ ಇರೋಂಥ ಡಂಬಲ್ ಏನಾದ್ರು ಪಿಕ್ ಮಾಡಿದ್ರಿ ಅಂತಂದರೆ ಪ್ರಾಬ್ಲಮ್ ಏನಾಗುತ್ತೆ, ಒಂದು ನೀವು ಯೂಶಲ್ ಆಗಿ ಪ್ರಾಪರ್ ಫಾರ್ಮ್ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ. ಇನ್ನೊಂದೇನು ಅಂತಂದರೆ ಆ್ಯಕ್ಚುಲ್ ಆಗಿ ನಿಮ್ಮ ಬೇರೆ ಮಸಲ್ ಗ್ರೂಪ್ಸ್, ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಮ ಟ್ರ್ಯಾಪ್ಸ್ ಆಗಿರ್ಬೋದು, ಇಲ್ಲಾಂತಂದರೆ ನಿಮ್ಮ ಲ್ಯಾಟ್ಸ್ ಆಗಿರ್ಬೋದು, ನೆಗೆಟಿವ್ ಒಳಗಡೆ ಹೋಗ್ತಿರ್ಬೇಕಂದ್ರೆ ಲ್ಯಾಟ್ಸ್ ಆ್ಯಕ್ಟಿವೇಟೆಡ್ ಆಗಿತ್ತು ಅಂತಾರೆ ಇನ್ನೂ ಚೆನ್ನಾಗೇ ಮಾಡ್ಬೋದು ಡೆಲ್ಟಾಯ್ಡ್ಸ್ಗೆ. ಬಟ್ ಅದೇನೇ ನೀವೇನಾದ್ರು ತುಂಬ ಹೆವಿ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಟ್ರ್ಯಾಪ್ಸ್ ಜಾಸ್ತಿ ಇನ್ವಾಲ್ವ್ ಆಗೋ ಕಾರಣದಿಂದ ನಿಮ್ಮ ಡೆಲ್ಟಾಯ್ಡ್ಸ್ ಮೇಲೆ ವರ್ಕೇ ಆಗ್ತಿರಲ್ಲ. ಸೊ ನಮ್ಮ ಎರಡನೇ ಮಿಸ್ಟೇಕ್ ಯೂಶಲ್ ಆಗಿ ಎಷ್ಟೊಂದು ಜನ ಮಾಡೋದೇನು ಅಂತಂದರೆ ತುಂಬಾ ಎಕ್ಸ್ಟರ್ನಲ್ ರೊಟೇಷನ್ ಮಾಡ್ತಾರೆ. ಸೊ ಯೂಶಲ್ ಆಗಿ ನಾವು ಲ್ಯಾಟ್ರಲ್ ರೈಸ್ ಮಾಡ್ತಿದ್ದಂಥ ಟೈಮ್ ಒಳಗಡೆ ಆಬ್ವಿಯಸ್ಲಿ ನಮ್ಮ ರಿಸ್ಟ್ ಹೇಗಿದೆ ಅಲ್ಲ, ಸೊ ಅದೇ ರೀತಿ ತೊಗೊಂಡೋದ್ರೆ ಒಂದು ಸ್ವಲ್ಪ ಲೈಟ್ಲಿ ಎಕ್ಸ್ಟರ್ನಲಿ ರೊಟೇಟೆಡ್ ಇದೆ. ಸೊ ಅದೇನೇ ನಾವೇನು ಮಾಡಬೇಕು, ಯೂಶಲ್ ಆಗಿ ಟಾರ್ಗೆಟ್ ಮಿಡಲ್ ಡೆಲ್ಟ್ಗೆ ಮಾಡಬೇಕು ಅಂತಂದರೆ ಅವಾಗ ಒಂದು ಸ್ವಲ್ಪ ಸ್ಲೈಟಾಗಿ ಇಂಟರ್ನಲ್ ರೊಟೇಷನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ರಾಂಗ್, ಓಕೆ, ಯೂಶಲ್ ಆಗಿ ಹೋಗ್ತಿರೋದ್ರಿಂದ. ಅಂದರೆ ರಾಂಗ್ ಅನ್ನೋದಕ್ಕಿಂತ ಆ್ಯಕ್ಚುಲ್ ಆಗಿ ನೀವು ಟಾರ್ಗೆಟೆಡ್ ಮಸಲ್ ಏನಿದೆ ಅದು ಮಿಡಲ್ ಡೆಲ್ಟ್, ಬಟ್ ನೀವು ಇಲ್ಲಿ ಸ್ಪೆಸಿಫಿಕ್ಲಿ ನಿಮ್ಮ ಆ್ಯಂಟಿರ್ ಅಂದರೆ ಫ್ರಂಟ್ ಡೆಲ್ಟ್ಸ್ನ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ, ವಿಚ್ ಇಸ್ ನಾಟ್ ಗುಡ್. ಓಕೆ, ಸೊ ಅದಕ್ಕೋಸ್ಕರನೇ ಲೈಟಿಗೆ ಒಂದು ಸ್ವಲ್ಪ ನೀವು ಎಕ್ಸ್ಟರ್ನಲಿ ಏನು ರೊಟೇಟ್ ನಾರ್ಮಲಾಗಿ ಲಿಫ್ಟ್ ಮಾಡ್ತೀರಾ ಒಂದು ಸ್ವಲ್ಪ ಇಂಟರ್ನಲ್ ರೊಟೇಷನ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ಹಿಂಗೇನು ಡಂಬಲ್ ಹೋಗ್ತಿತ್ತು ಲೈಟಿಗೆ ಒಂದು ಸ್ವಲ್ಪ ಇಂಟರ್ನಲ್ ರೊಟೇಷನ್ ಮಾಡ್ಕೊಳ್ಳೋದ್ರಿಂದ ಪ್ರಾಪರ್ ಆಗಿ ನಿಮ್ಮ ಮಿಡಲ್ ಡೆಲ್ಟ್ಗೆ ಬೀಳುತ್ತೆ. ಅದಾದಮೇಲೆ ಮೂರನೇ ಮಿಸ್ಟೇಕ್ ಏನು ಅಂತಂದರೆ ಆ್ಯಕ್ಚುಲ್ ಆಗಿ ಯೂಶಲಿ ನಾವು ಲ್ಯಾಟ್ರಲ್ ರೈಸ್ ಮಾಡ್ತಿದ್ವಿ ಅಂತ ಅಂದರೆ ನಮ್ಮ ಫ್ರಂಟಲ್ ಪ್ಲೇನ್ ಒಳಗಡೆ ಮಾಡ್ತಿರ್ತೀವಿ. ಅಂದರೆ ಬೇಸಿಕಲಿ ಫ್ರಂಟಲ್ ಪ್ಲೇನ್ ಅಂತಂದರೆ ಈ ಬಾಡಿನ ಆ್ಯಕ್ಚುಲ್ ಆಗಿ ಈ ಸೈಡಿಂದ ಕಟ್ ಮಾಡಿದ್ರೆ ಒಂದು ಪ್ಲೇನ್ ಏನು ಪಾಸ್ ಆಗುತ್ತಲ್ಲ, ಸೊ ದಟ್ ಇಸ್ ಫ್ರಂಟಲ್ ಪ್ಲೇನ್. ಯೂಶಲ್ ಆಗಿ ಆ ಪ್ಲೇನಲ್ಲೇ ನಾವು ನಿಂತ್ಕೊಂಡು ಲ್ಯಾಟ್ರಲ್ ರೈಸ್ ಮಾಡ್ತಿರ್ತೀವಿ, ಅಂದರೆ ಈ ಪ್ಲೇನ್ ಒಳಗಡೆ. ಓಕೆ, ಸೊ ಬಟ್ ಯೂಶಲ್ ಆಗಿ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ ಒಂದಷ್ಟು ಮಿಸ್ಟೇಕ್ ಏನು ಅಂತಂದರೆ ನಿಮ್ಮ ಸ್ಕ್ಯಾಪ್ಯುಲರ್ ಪ್ಲೇನ್ ಒಳಗಡೆ ಮಾಡ್ತಾರೆ. ಅಂದರೆ ಒಂದು ಸ್ವಲ್ಪ ಮುಂದೆಗಡೆ ಬಂದು ಲ್ಯಾಟ್ರಲ್ ರೈಸ್ ಮಾಡೋದು, ಸ್ವಲ್ಪ ಫಾರ್ವರ್ಡ್ ತೊಗೊಂಡು ಮಾಡೋದು. ಇದರೊಳಗಡೆ ತಪ್ಪಿದೆಯಾ ಅಂತಂದರೆ ಆ್ಯಕ್ಚುಲ್ ಆಗಿಲ್ಲ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ನೀವು ತುಂಬಾ ಮುಂದೆ ಸ್ಕ್ಯಾಪ್ಯುಲರ್ ಪ್ಲೇನ್ ಒಳಗಡೆ ಮಾಡ್ತಿರೋದ್ರಿಂದ ಆ್ಯಕ್ಚುಲ್ ಆಗಿ ಸ್ಕ್ಯಾಪ್ಯುಲರ್ ಮಸಲ್, ರೊಟೇಟರ್ ಕಫ್ ಮಸಲ್ಸ್ ಎಲ್ಲ ಜಾಸ್ತಿ ಇನ್ವಾಲ್ವ್ ಆಗುತ್ತೆ ಸ್ಟೆಬಿಲೈಸ್ ಮಾಡೋದಕ್ಕೆ ನಿಮ್ಮ ಶೋಲ್ಡರ್ನ. ಅದೊಂದು ಕಾರಣ ಏನಾಗುತ್ತೆ ಅಂತಂದರೆ ನಿಮ್ಮ ಟ್ರ್ಯಾಪ್ಸ್ ಮತ್ತು ನಿಮ್ಮ ರೊಟೇಟರ್ ಕಫ್ ಮಸಲ್ಸ್ ಎಲ್ಲನೂ ತುಂಬ ಟೆನ್ಷನಲ್ಲಿ ಇರುತ್ತೆ. ಪ್ರಾಪರಾಗಿ ವಾರ್ಮ್ ಅಪ್ ಮಾಡಿಲ್ಲ ಅಂದರೆ ಅಲ್ಲಿ ಇಂಪೇಜ್ಮೆಂಟ್ ಆಗಿ ನಿಮ್ಮ ಶೋಲ್ಡರ್ ಇಂಜರಿ ಕೂಡ ಆಗ್ತಿರುತ್ತೆ. ಸೊ ಬೇಸಿಕಲಿ ನೀವೇನಾದ್ರು ತುಂಬ ಮುಂದೆ ತೊಗೊಂಡು ಹೋಗ್ತಿದ್ದೀರಾ, ಫ್ರಂಟಲ್ಲಿ ತೊಗೊಂಡು ಹೋಗ್ತೀರಾ, ಎಸ್ಪೆಷಲಿ ಸ್ಕ್ಯಾಪ್ಯುಲರ್ ಪ್ಲೇನಲ್ಲಿ ಅಂತಂದರೆ ಆದಷ್ಟು ಒಂದು ಸ್ವಲ್ಪ ಲೈಟಿಗೆ ಈ ಫ್ರಂಟಲ್ ಪ್ಲೇನ್ ಒಳಗಡೆ ವರ್ಕೌಟ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನಾಲ್ಕನೇದು ಮತ್ತೆ ಎಷ್ಟೊಂದು ಜನ ಮಾಡೋಂಥ ಮಿಸ್ಟೇಕ್ ಏನು ಅಂತಂದರೆ ಇನ್ವಾಲ್ವಿಂಗ್ ಟ್ರ್ಯಾಪ್ಸ್. ಓಕೆ, ಸೊ ಯೂಶಲ್ ಆಗಿ ನಾವೇನಾದರೂ ಆಬ್ವಿಯಸ್ಲಿ ಡೆಲ್ಟಾಯ್ಡ್ಸಿಗೆ ಟ್ರೈನ್ ಮಾಡ್ತಿದ್ದೀರಿ ಅಂತಂದರೆ ಟ್ರ್ಯಾಪ್ಸ್ ಇನ್ವಾಲ್ವ್ ಆಗೇ ಆಗುತ್ತೆ. ಬಟ್ ನಮ್ಮ ಮೇನ್ ಕನ್ಸರ್ನ್ ಏನಿರಬೇಕು, ನಮ್ಮ ಮೇನ್ ಫೋಕಸ್ ಏನಿರಬೇಕು ಅಂತಂದರೆ ಆದಷ್ಟು ಅದನ್ನು ಡಿಸ್ಎಂಗೇಜ್ ಮಾಡಿ ಒಂದು ಸ್ವಲ್ಪ ಅದ್ರ ಮೇಲೆ ಟೆನ್ಷನ್ ಬೀಳದೇ ಇರೋ ಥರ ನೋಡ್ಕೊಳ್ಳೋದು. ಆಬ್ವಿಯಸ್ಲಿ ನಾವು ಲ್ಯಾಟ್ರಲ್ ರೈಸ್ ಮಾಡ್ತಿದ್ದೀವಿ ಅಂತಂದರೆ ಆಬ್ವಿಯಸ್ಲಿ ಟ್ರ್ಯಾಪ್ಸ್ ಇನ್ವಾಲ್ವ್ ಆಗೇ ಆಗುತ್ತೆ. ಬಟ್ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ ಟ್ರ್ಯಾಪ್ಸ್ ಮಾಡ್ತಾರೆ
ಸ್ಕ್ವೀಸ್ ಮಾಡ್ತಾರೆ, ಓಕೆನಾ. ಡೆಲ್ಟಾಯ್ಡ್ ಮೇಲೆ ವರ್ಕ್ ಮಾಡಬೇಕು, ಬಟ್ ಆ್ಯಕ್ಚುಲ್ ಆಗಿ ಟ್ರ್ಯಾಪ್ಸಿಗೆ ಸ್ಕ್ವೀಸ್ ಮಾಡಿ ಕೆಳಗಡೆ ಬರ್ತಾ ಫುಲ್ ಟ್ರ್ಯಾಪ್ಸ್ನ ಇನ್ವಾಲ್ವ್ ಮಾಡ್ಕೊತಾರೆ. ತಿರ್ಗಾ ವಾಪಸ್ ಬ್ರೀದ್ ಇನ್, ಫುಲ್ ಟ್ರ್ಯಾಪ್ಸ್ನ ಇನ್ವಾಲ್ವ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಆ್ಯಕ್ಚುಲ್ ಆಗಿ ಟ್ರ್ಯಾಪ್ಸ್ ಒಳಗಡೆ ಒಂದು ತುಂಬಾ ಜಾಸ್ತಿ ಟೆನ್ಷನ್ ಕ್ರಿಯೇಟ್ ಆಗೋದಲ್ಲದೆ ನಿಮ್ಮ ಮಾಡ್ತಾ ಏನಾಗುತ್ತೆ ಅಂತ ನಿಮ್ಗೆ ಸ್ವಲ್ಪ ಲೈಟಿಗೆ ರೌಂಡೆಡ್ ಶೋಲ್ಡರ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ನೀವೇನಾದರೂ ಮಾಡ್ತಿರೋ ಟೈಮ್ ಒಳಗಡೆ ಒಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಸ್ಕ್ಯಾಪ್ಯುಲರ್ ಪ್ಲೇನಲ್ಲಿ ಕೂಡ ಹೋಗ್ತಿರುತ್ತೆ. ಅದಾದಮೇಲೆ ಟ್ರ್ಯಾಪ್ಸ್ನ ಜಾಸ್ತಿ ಇನ್ವಾಲ್ವ್ ಮಾಡ್ತಿರೋದ್ರಿಂದ ನಿಮ್ಮ ಪೆಕ್ ಮೈನರ್ ಏನಿದೆಲ್ಲ ಟೈಟ್ ಆಗೋದ್ರಿಂದ ಸ್ವಲ್ಪ ರೌಂಡೆಡ್ ಶೋಲ್ಡರ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. 5ನೇ ಟಿಪ್ ಏನು ಅಂತಂದರೆ ನೀವು ಡಂಬಲ್ನ ತುಂಬಾ ಟೈಟ್ ಆಗಿ ಇಟ್ಕೊಳ್ಳೋದು. ಸೊ ಇದರೊಳಗಡೆ ಮಿಸ್ಟೇಕ್ ಏನಾದರೂ ಇದೆಯಾ ಅಂತಂದರೆ ಆ್ಯಕ್ಚುಲ್ ಆಗಿಲ್ಲ. ಸೊ ಮಿಸ್ಟೇಕ್ ಇಲ್ಲ ಅಂತಂದರೆ, ಬಟ್ ಏನಕ್ಕೆ ಇದನ್ನು ಮಾಡಬೇಕು ಅಂತಂದರೆ ನಮ್ಮ ವರ್ಕಿಂಗ್ ಮಸಲ್ ಯಾವುದು ಆ್ಯಕ್ಚುಲಿ ನಮ್ಮ ಡೆಲ್ಟಾಯ್ಡ್ಸ್ ಅಷ್ಟೇನೆ. ಅದ್ರ ಜೊತೆ ಆಲ್ರೆಡಿ ನಮ್ಮ ಟ್ರ್ಯಾಪ್ಸ್ ಇನ್ವಾಲ್ವ್ ಆಗ್ತಿದೆ, ನಮ್ಮ ಒಂದು ಸ್ವಲ್ಪ ಒಬ್ಲಿಕ್ಸ್ ಕೂಡ ಇನ್ವಾಲ್ವ್ ಆಗ್ತಿದೆ, ನಮ್ಮ ರೊಟೇಟರ್ ಕಫ್ ಮಸಲ್ ಎಲ್ಲ ಇನ್ವಾಲ್ವ್ ಆಗ್ತಿದೆ. ಅದ್ರ ಜೊತೆ ನಾವು ಬೇರೆ ಮಸಲ್ ಗ್ರೂಪ್ಸ್ನ ಎಷ್ಟು ಡಿಸ್ಎಂಗೇಜ್ ಮಾಡೋಕ್ಕಾಗುತ್ತೋ ಅಷ್ಟು ತುಂಬಾ ಮಾಡಿದ್ರೆ ಒಳ್ಳೆಯದು. ಸೊ ಅಂಥ ಟೈಮ್ ಒಳಗಡೆ ನೀವು ತುಂಬ ರಿಸ್ಟ್ನ ಟೈಟಾಗಿ ಹೋಲ್ಡ್ ಮಾಡಿ ಇಟ್ಕೊಂಡು ನೀವು ಲ್ಯಾಟ್ರಲ್ ರೈಸ್ ಮಾಡ್ತಿದ್ದೀರಾ ಅಂತಂದರೆ ಯು ವಿಲ್ ಫೀಲ್ ದಟ್ ಬೆಟರ್. ಬಟ್ ಮಾಡ್ತಿರೋಂಥ ಟೈಮ್ ಒಳಗಡೆ ನಿಮ್ಮ ರಿಸ್ಟ್ ಕೂಡ ಮಸಲ್ ಟೆನ್ಷನ್ ಡ್ರಾಪ್ ಮಾಡುತ್ತೆ, ಟೆನ್ಷನ್ ಡಿಸ್ಟ್ರಿಬ್ಯೂಟ್ ಕೂಡ ಆಗ್ತಿರುತ್ತೆ. ಎಸ್ಪೆಷಲಿ ನಿಮ್ಮ ಡೆಲ್ಟಾಯ್ಡ್ ಮೇಲೆ ಆ್ಯಕ್ಚುಲಾಗಿ ಏನು ಪ್ರೆಷರ್ ಬೀಳಬೇಕಾಗ್ತಿತ್ತು ಅದರಿಂದ ಒಂದು ಸ್ವಲ್ಪ ನಿಮ್ಮ ರಿಸ್ಟ್ ಮೇಲೆ ಹೋಗ್ತಿರೋದ್ರಿಂದ ಆ್ಯಕ್ಚುಲಾಗಿ ರಿಸ್ಟ್ ಕೂಡ ಬೇಗ ಟಯರ್ಡ್ ಆಗೋ ಚಾನ್ಸಸ್ ಇರುತ್ತೆ. ನೀವು 15-20 ಹೊಡೆ ಟೈಮ್ ಒಳಗಡೆ ರೆಪಿಟೇಷನ್ಸ್ ಹೊಡಿತಿದ್ದೀರಾ ಅಂತಂದರೆ ಅದರೊಳಗಡೆ ಮೇ ಬಿ 12 ಹತ್ರಕ್ಕೆ ಇಳಿಸ್ಬೋದು, ಬಿಕಾಸ್ ಯುವರ್ ರಿಸ್ಟ್ ಇಸ್ ಗೆಟಿಂಗ್ ಟೂ ಟಯರ್ಡ್. ಸೊ ಇದನ್ನು ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೋಡೋದ್ರಲ್ಲ, ಈ 5 ಮಿಸ್ಟೇಕ್ಸ್ ಬಿಟ್ಟು ಕೂಡ ಇನ್ನೂ ಒಂದಷ್ಟು ಹಲವಾರು ಇದೆ ಆ್ಯಕ್ಚುಲಾಗಿ. ಸೀಟೆಡ್ ಒಳಗಡೆ, ಸ್ಟ್ಯಾಂಡಿಂಗ್ ಒಳಗಡೆ, ಸ್ವಿಂಗಿಂಗ್ ಮೋಷನ್ಸ್ ಎಲ್ಲ ಎಷ್ಟೊಂದು ಜನ ಮಾಡ್ತಿದ್ದಾರೆ, ಅದೆಲ್ಲ ಮಾಡೋದಿತ್ತು ಅಂತಂದರೆ ಮಾಡೋದಕ್ಕೆ ಹೋಗಬೇಡಿ. ಬಟ್ ಸ್ಪೆಸಿಫಿಕ್ಲಿ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು ಇವಾಗ ನಾನು ಸಿಂಪಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಹೋಲ್ಡ್ ಡಂಬಲ್ ಲೈಕ್ ಪ್ರಾಪರ್ ಆಗಿ ನೀವು ಯೂಶಲಿ ಏನೋ ಒಂದು 20 kg ಎತ್ತುತ್ತಿದ್ದೀರಾ ಅಂತಂದರೆ ಆಲ್ವೇಸ್ ಸ್ಟಾರ್ಟ್ ವಿತ್ ದ ಲೈಟೆಸ್ಟ್ ವೆಯ್ಟ್. ಸೊ ಇವಾಗ ನನ್ನ ಹತ್ರ 5 kilos ಇದೆ, ಬಟ್ ಐ ಟ್ರೈ ಟು ಡೂ ಮೋರ್ ರೆಪಿಟೇಷನ್ಸ್, ಬಿಕಾಸ್ ಚಿಕ್ಕ ಮಸಲ್ ಆಗಿರೋದ್ರಿಂದ ನಾವು ಎಷ್ಟು ಜಾಸ್ತಿ ರೆಪಿಟೇಷನ್ಸ್ ಮಾಡ್ತೀವಿ, ಎಷ್ಟು ಜಾಸ್ತಿ ಫೋಕಸ್ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕಾಗುತ್ತೆ. ದಟ್ ಈಸ್ ವಾಟ್ ಲೈಕ್ ಪ್ರೈಮರಿ ಫೋಕಸ್ ಇರಬೇಕು ನಮ್ಮದು. ಸೊ ಹೋಲ್ಡ್ ದ ಡಂಬಲ್ಸ್ ಲೈಕ್ ಹುಕ್ ಗ್ರಿಪ್ ಥರನೇ. ಆ್ಯಕ್ಚುಲಾಗಿ ನೀವು ನನ್ನ ಕೈನ ನೋಡಿದ್ರೆ ನಾನು ಓವರ್ ಇಟ್ಕೊಂಡಿದ್ದೀನಿ, ಆ್ಯಕ್ಚುಲಾಗಿ ಅಂಡರ್ ಕಳಿಸಿಲ್ಲ. ನನ್ನ ತಮ್ಮನ ಆ್ಯಕ್ಚುಲಾಗಿ ಹೊರಗಡೆ ಇಟ್ಟಿದ್ದೀನಿ, ಅಂದರೆ ಲೈಕ್ ಓವರ್ ಬಟ್ ನಾಟ್ ಅಂಡರ್. ಸೊ ಹುಕ್ ಗ್ರಿಪ್ ಥರ ಇಟ್ಕೊಂಡು ಜಸ್ಟ್ ಬ್ಯಾಕ್ ಸ್ಟ್ರೈಟ್, ನೆಕ್ ನ್ಯೂಟ್ರಲ್. ಅದಾದಮೇಲೆ ಕೋರ್ನ ಲೈಟಿಗೆ ಒಂದು ಸ್ವಲ್ಪ ಆ್ಯಕ್ಟಿವೇಟ್ ಮಾಡಿದ್ದೀನಿ, ಅಂದರೆ ತುಂಬ ಟೈಟಿಗೆ ಆ್ಯಕ್ಚುಲಾಗಿ ಒಂದು ಆ್ಯಬ್ಸ್ ಮಾಡ್ತಿರೋ ಥರಲ್ಲ, ಜಸ್ಟ್ ಕೋರ್ನ ಲೈಟಿಗೆ ಆ್ಯಕ್ಟಿವೇಟ್ ಮಾಡಿ ನಮ್ಮ ಅಬ್ಲಿಕ್ಸ್ ಏನಿದೆಲ್ಲ ಅದನ್ನೊಂದು ಸ್ವಲ್ಪ ಆ್ಯಕ್ಟಿವೇಟ್ ಮಾಡಿ, ಲ್ಯಾಟ್ಸ್ ಆ್ಯಕ್ಟಿವೇಟ್ ಮಾಡಿ, ಅದಾದಮೇಲೆ ಲೈಟಿಗೆ ಲಿಫ್ಟ್ ಆ್ಯಂಡ್ ಕಮ್ ಬ್ಯಾಕ್. ಓಕೆನಾ. ಸೊ ಇದನ್ನು ಆದಷ್ಟು ಮುಂದೆ ತೊಗೊಳೋದಕ್ಕೆ ಹೋಗ್ಬೇಡಿ. ಲೈಕ್ ಮಿಸ್ಟೇಕ್ಸ್ ಎಲ್ಲ ಏನು ಹೇಳಿ ಅದನ್ನ ಯಾವುದನ್ನು ಮಾಡೋದಕ್ಕೆ ಹೋಗ್ಬೇಡಿ. ಸೊ ಲೈಟಿಗೆ ಒಂದು ಸ್ವಲ್ಪ ನಿಮ್ಮ ಫ್ರಂಟಲ್ ಪ್ಲೇನ್ ಒಳಗಡೆ ಡಂಬಲ್ನ ಎತ್ತಿ, ಆ್ಯಂಡ್ ಆಲ್ಸೋ ಡೋಂಟ್ ಡೂ ರಿಸ್ಟ್ ಮೇಲಿರಬಾರ್ದು, ಆ್ಯಕ್ಚುಲಾಗಿ ಎಲ್ಬೋ ಮೇಲಿರಬೇಕು. ದಿಸ್ ಶುಡ್ ಬಿ ಮೋರ್ ಲೈಕ್ ಅ ಹುಕ್ ಗ್ರಿಪ್. ಸೊ ಹುಕ್ ಇಟ್ಕೊಂಡು ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ನಿಮ್ಗೆ ಇನ್ನೂ ಆ್ಯಕ್ಚುಲಾಗಿ ಜಾಸ್ತಿನೇ ಬೇಕು ಟೆನ್ಷನ್ ಅಂತ ಅನ್ಕೊಂಡಿದ್ದೀರಾ ಅಂತಂದರೆ ಜಸ್ಟ್ ಹೋಲ್ಡ್ ದೇರ್. ಆಮೇಲೆ ಇನ್ನೊಂದೇನು ಅಂತಂದರೆ ನೀವು ಲ್ಯಾಟ್ರಲ್ ರೈಸ್ ಮಾಡ್ತೀರಂಥ ಟೈಮ್ ಒಳಗಡೆ ನೀವು ಆದಷ್ಟು ಔಟ್ವರ್ಡ್ ಪುಷ್ ಮಾಡ್ತಿದ್ದೀರಾ ಅಂತಂದರೆ ಅವಾಗ ಒಂದು ಸ್ವಲ್ಪ ನಿಮ್ಮ ರೌಂಡೆಡ್ ಶೋಲ್ಡರ್ ಏನು ನಿಮಗೆ ಬೇಕಾಗಿದೆ ಅದು ತುಂಬಾ ಆ್ಯಕ್ಚುಲಾಗಿ ಎಫೆಕ್ಟಿವ್ ಆಗಿ ಒಂದು ಸ್ವಲ್ಪ ವರ್ಕ್ ಆಗೋದ್ರಿಂದ, ಎಸ್ಪೆಷಲಿ ಈ ಮಿಡಲ್ ಹೆಡ್ ಏನಿದೆಯಲ್ಲ ಅದು ತುಂಬ ಸ್ಟ್ರೆಚ್ ಆಗೋ ಕಾರಣದಿಂದ, ಆಮೇಲೆ ಇಲ್ಲಿ ಔಟ್ವರ್ಡ್ ಪುಷ್ ಮಾಡೋದಲ್ಲದೆ 1 second ಹೋಲ್ಡ್ ಮಾಡಿ ವಾಪಸ್ ಬರೋದ್ರಿಂದ ಆ ರೌಂಡೆಡ್ ಶೋಲ್ಡರ್ ಏನಿದೆಯಲ್ಲ ತುಂಬಾ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಮಿಸ್ಟೇಕ್ಸ್ ಬಗ್ಗೆ ಗೊತ್ತಾಯಿತು, ಮತ್ತು ಹೇಗೆ ಮಾಡೋದಂತ ಗೊತ್ತಾದ ನಂತರ ಒಂದಷ್ಟು ವೇರಿಯೇಷನ್ಸ್ ತಿಳಿಸ್ಕೊಡ್ತೀನಿ. ಏನಕ್ಕಂದ್ರೆ ಡಂಬಲ್ ಲ್ಯಾಟ್ರಲ್ ರೈಸ್ ಎಲ್ಲರೂ ಮಾಡೋದ್ರಿಂದ ಎಲ್ಲರಿಗೂ ಸೇಮ್ ರಿಸಲ್ಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟಿಲ್ಲ. ಸೊ ಅದಕ್ಕೆ ಅಂತಾನೆ 3 ಡಿಫ್ರೆಂಟ್ ವೇರಿಯೇಷನ್ಸ್ ಮತ್ತೆ ಒಂದಷ್ಟು ಟಿಪ್ಸ್ ಕೂಡ ಆ್ಯಡ್ ಮಾಡಿ ಹೇಳ್ಕೊಡ್ತೀನಿ. ಮೊದಲನೇದೇನು ಅಂತಂದ್ರೆ ಎಲ್ಲ ಟೈಮನ್ನು ಡಂಬಲ್ ಯೂಸ್ ಮಾಡಬೇಕು ಅಂತ ಯಾವುದೇ ರೀತಿ ರೂಲ್ ಇಲ್ಲ. ಸೊ ಬೇಸಿಕಲಿ ನನ್ನ ಹತ್ರ ಇವಾಗ ಪ್ಲೇಟ್ಸ್ ಇದೆ, ಈ ರೀತಿ ಪ್ಲೇಟ್ ಇತ್ತು ಅಂತಂದ್ರೆ ಲೈಕ್ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಏನಕ್ಕೆ ಎಫೆಕ್ಟಿವ್ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ. ಸೊ ಮೊದಲನಾಗಿ ಯೂಶಲಿ ನಾವು ಡಂಬಲ್ ಹೋಲ್ಡ್ ಮಾಡ್ತೀವಿ ಅಂತಂದ್ರೆ ರಿಸ್ಟ್ ತುಂಬಾನೇ ಆಕ್ಟಿವೇಟ್ ಮಾಡಿ ಹೋಲ್ಡ್ ಮಾಡಬೇಕಾಗುತ್ತೆ. ಬಟ್ ಅದೇನೇ ಪ್ಲೇಟ್ ಇತ್ತು ಅಂತಂದ್ರೆ ನಿಮ್ಮ ಕೈಯಿಂದ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ವೆಯ್ಟ್. ಓಕೆನಾ. ಸೊ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ನೀವು ರೈಸಸ್ ಮಾಡ್ತೀರಂಥ ಟೈಮ್ ಒಳಗಡೆ ನಿಮಗೆ ರಿಸ್ಟ್ ಇಂಜುರಿ ಏನಾದ್ರು ಇತ್ತು ಅಂತಂದರೆ ಯು ಕ್ಯಾನ್ ಈಸಿಲಿ ಪ್ರೊಟೆಕ್ಟ್ ದಟ್. ಸೊ ಬೇಸಿಕ್ಲಿ ಸೇಮ್ ಹೇಗೆ ಇಟ್ಕೊತೀರಾ ಅದೇ ರೀತಿ ಇಟ್ಕೊಂಡು ನಿಮ್ಮ ಫ್ರಂಟಲ್ ಪ್ಲೇನ್ ಒಳಗಡೆ ಸೊ ಬ್ರೀದ್ ಔಟ್ ಆ್ಯಂಡ್ ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್. ಓಕೆ, ಬ್ರೀದ್ ಔಟ್, ಬ್ರೀದ್ ಇನ್. ಎರಡನೇ ವೇರಿಯೇಷನ್ ಏನು ಮಾಡಿ ಅಂತಂದರೆ ನೀವು ಕೇಬಲಲ್ಲಿ ಮಾಡೋದ್ರಿಂದ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ನೀವು 5 kg ಕೇಬಲಲ್ಲಿ ಮಾಡೋದಕ್ಕೂ 5 kg ಡಂಬಲಲ್ಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಏನು ಅಂತಂದರೆ ಇವಾಗ ಬೇಸಿಕ್ಲಿ ನಾವು ಲ್ಯಾಟ್ರಲ್ ರೈಸ್ ಮಾಡಿದೆ ಕೆಳಗಡೆ ನೆಗೆಟಿವ್ ಒಳಗಡೆ ಬಂದು ದಿಸ್ ಇಸ್ ದ ರೀಸೆಟ್ ಪೊಸಿಷನ್. ರೀಸೆಟ್ಗೆ ಬಂದಾಗ ಯುವರ್
ನಿಮ್ಮ ಡೆಲ್ಟಾಯ್ಡ್ಸ್ ಆಕ್ಚುಲ್ ಆಗಿ ವರ್ಕೇ ಆಗ್ತಿಲ್ಲ. ಸೊ ಬೇಸಿಕ್ಲಿ ನೀವು ಈ ಪೊಸಿಷನ್ ಇರಬೇಕಂದ್ರೆ ವೆಯ್ಟ್ ಆಕ್ಚುಲ್ ಆಗಿ ಟುವರ್ಡ್ಸ್ ಗ್ರಾವಿಟಿ ಪುಲ್ ಆಗ್ತಿದೆ ಆಕ್ಚುಲಿ ವರ್ಕಿಂಗ್ಗೆ ಅಂತ ಅಂದ್ಬಿಟ್ಟು ನಿಮ್ಮ ಈ ಕ್ಲಾವಿಕಲ್ ಬೋನ್ ಏನಿದೆ ಅದು ಜಸ್ಟ್ ಹೋಲ್ಡ್ ಮಾಡಿ ನಿಮ್ಮ ಟ್ರ್ಯಾಪ್ಸ್ ಇಂದ ಎಲ್ಲಾನು ಸ್ಟೆಬಿಲೈಸ್ ಮಾಡಿ ಜಸ್ಟ್ ವೆಯ್ಟ್ನ ಹೋಲ್ಡ್ ಮಾಡ್ತಿದ್ದೀವಿ ಅಷ್ಟೇನೆ. ಬಟ್ ಅದೇನೇ ನೀವು ಕೇಬಲಲ್ಲಿ ಮಾಡ್ತಿದ್ದೀರಾ ಅಂತಂದರೆ ನೆಗೆಟಿವ್ ಹೋಗ್ತಿರೋ ಅಂಥ ಟೈಮಲ್ಲಿ ಕೂಡ ಆ ರೆಸಿಸ್ಟೆನ್ಸ್ ಇನ್ನೂ ಪುಲ್ ಆಗ್ತಿರುತ್ತೆ. ಅಲ್ಲಿ ರೀಸೆಟ್ ಅನ್ನೋದೇ ಇಲ್ಲ ಆ್ಯಕ್ಚುಲಾಗಿ. ರೀಸೆಟ್ ಪೊಸಿಷನ್ ನೀವು ಹೋದ್ರೂ ಅಲ್ಲಿ ಕೂಡ ಟೆನ್ಷನ್ ಇರುತ್ತೆ. ಸೊ ಅದಕ್ಕೆ ಒನ್ ಆಫ್ ದ ವೇರಿಯೇಷನ್ ವಿಚ್ ಯು ಆಲ್ವೇಸ್ ಶುಡ್ ಟ್ರೈ ಈಸ್ ಡಂಬಲ್ನ ಒಂದು ಸ್ವಲ್ಪ ದಿನ ಸ್ವಿಚ್ ಮಾಡಿ ಕೇಬಲ್ ಮಾಡೋದ್ರಿಂದ ಇನ್ನೂ ಎಫೆಕ್ಟಿವ್ ಎಕ್ಸಸೈಸ್ ಅದು. ಆಮೇಲೆ ಮೂರನೇ ವೇರಿಯೇಷನ್ ಅಂದ್ಬಿಟ್ಟು ಹೇಳೋದಕ್ಕಾಗಲ್ಲ. ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಟಿಪ್. ನಾನು ಹಳೆ ವೀಡಿಯೋಸ್ ಒಳಗಡೆ ಕವರ್ ಮಾಡಿರ್ತಾನೆ. ಒಂದು ಸ್ವಲ್ಪ ಲೈಟಿಗೆ ಹಿಪ್ ಹಿಂಜ್ ಮಾಡೋದ್ರಿಂದ ತುಂಬಾ ಎಫೆಕ್ಟಿವ್ ರಿಸಲ್ಟ್ಸ್ ಕೂಡ ಕಾಣಿಸುತ್ತೆ. ಸೊ ಬೇಸಿಕಲಿ ನೀವೇನು ಮಾಡಬೇಕು ಅಂತಂದರೆ ಲೈಟಿಗೆ ನೀವು ನಾರ್ಮಲ್ ಲ್ಯಾಟ್ರಲ್ ರೈಸಸ್ ಏನು ಮಾಡ್ತಿದ್ದೀರಾ ನಿಮ್ಮ ಫ್ರಂಟಲ್ ಪ್ಲೇನ್ ಒಳಗಡೆ ಅದರಿಂದ ಒಂದು ಸ್ವಲ್ಪ ಲೈಟಿಗೆ ಒಂದು ಸ್ವಲ್ಪ ನಿಮ್ಮ ಹಿಪ್ಸ್ನ ಹಿಂಜ್ ಮಾಡಿ, ಅಂದರೆ ಲೈಟಿಗೆ ಒಂದು ಸ್ವಲ್ಪ ಫ್ಲೆಕ್ಷನ್ ಮಾಡಿ. ಓಕೆ, ಲ್ಯಾಟ್ರಲ್ ರೈಸ್ ಮತ್ತೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಯೂಶ್ವಲಿ ನಾವು ಲ್ಯಾಟ್ರಲ್ ರೈಸ್ ಮಾಡ್ತಿರೋಂಥ ಟೈಮ್ ಒಳಗಡೆ ಮೆಜಾರಿಟಿ ನಿಮ್ಮ ಮಿಡಲ್ ಡೆಲ್ಟ್ ಆದರೂ ಕೂಡ ನಿಮ್ಮ ಫ್ರಂಟ್ ಡೆಲ್ಟ್ಸ್ಗೆ ಜಾಸ್ತಿ ಕೂಡ ಬೀಳ್ತಿರುತ್ತೆ ಟೆನ್ಷನ್. ಬಟ್ ಅದನ್ನು ಹೇಗೆ ಶಿಫ್ಟ್ ಮಾಡೋದು ಅಂತಂದರೆ ಒಂದು ಯು ಕ್ಯಾನ್ ಡೂ ಸ್ಲೈಟ್ ಇಂಟರ್ನಲ್ ರೊಟೇಷನ್. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಎಷ್ಟೊಂದು ಜನಕ್ಕೆ ಶೋಲ್ಡರ್ ಮೊಬಿಲಿಟಿ ಚೆನ್ನಾಗಿರೋದಿಲ್ಲ. ಬಟ್ ಅದನ್ನು ಹೇಗೆ ಬೇರೆ ಥರ ಮಿಮಿಕ್ ಮಾಡಿದ್ರು ಅಂತಂದರೆ ಥ್ರೂ ಹಿಪ್ ಹಿಂಜ್. ಸೊ ಹಿಪ್ ಹಿಂಜ್ ಮಾಡಿ ಲೈಟಿಗೆ ಒಂದು ಸ್ವಲ್ಪ ವಾಪಸ್ ಈ ರೀತಿ ಮಾಡ್ತಿರ್ಬೇಕಂದ್ರೆ ಡೆಲ್ಟಾಯ್ಡ್ ಮಿಡಲ್ ಮತ್ತೆ ಒಂದು ಸ್ವಲ್ಪ ಫ್ರಂಟಿಗೆ ಬೀಳ್ತಿರುತ್ತೆ. ಬಟ್ ಅದೇನೇನೆ ಹಿಪ್ ಹಿಂಜ್ ಮಾಡಿದಾಗ ಇಟ್ ಮಿಮಿಕ್ಸ್ ದಟ್ ಇಂಟರ್ನಲ್ ರೊಟೇಷನ್ ಫೀಲ್. ಸೊ ಅದು ಮಾಡೋದ್ರಿಂದ ಲೈಟ್ ಒಂದು ಸ್ವಲ್ಪ ಹಿಪ್ ಹಿಂಜ್ ಆ್ಯಂಡ್ ಈ ರೀತಿ ಮಾಡೋದ್ರಿಂದ ನಿಮ್ಮ ಪ್ರಾಪರ್ ಆಗಿ ಮಿಡಲ್ ಡೆಲ್ಟ್ ಮೇಲೆ ಇನ್ನು ಜಾಸ್ತಿನೇ ಎಂಫಸೈಸ್ ಆಗುತ್ತೆ. ಸೊ ನೋಡಿದ್ರಲ್ಲ, ಸಿಂಪಲ್ ಆಗೇನೆ ಮಿಸ್ಟೇಕ್ಸ್ ಬಗ್ಗೆ ಕೂಡ ತಿಳಿಸ್ಕೊಟ್ಟೆ, ಹೇಗೆ ಮಾಡಬೇಕು ಮತ್ತು ಅದ್ರ ಜೊತೆ ವೇರಿಯೇಷನ್ಸ್ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ವಿಡಿಯೋನ ಲೈಕ್ ಮಾಡೋದನ್ನ ಮರೆಕೋಬಿಡಿ ಮತ್ತು ಶೇರ್ ಮಾಡಿ. ಸಿಂಪಲ್ ಆಗಿರೋಂಥ ಎಕ್ಸಸೈಸ್ನ ಎಷ್ಟೊಂದು ಡಿಫ್ರೆಂಟ್ ಮಿಸ್ಟೇಕ್ಸ್ ಮಾಡ್ಬೋದು, ಎಷ್ಟೊಂದು ವೇರಿಯೇಷನ್ಸ್ ಕೂಡ ಇರುತ್ತೆ. ಬಟ್ ಆದಷ್ಟು ಯಾವ್ಯಾವ ಮಸಲ್ ಗ್ರೂಪ್ ಇನ್ವಾಲ್ವ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಈ ಸೀರೀಸ್ನ ಮಾಡ್ತಿದ್ದೀವಿ. ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ಆಫ್ ದ ಸೀರೀಸ್. ಇದು 3ನೇ ವಿಡಿಯೋ ಅಷ್ಟೇನೆ. ಇದೇ ರೀತಿ ವಿಡಿಯೋಸ್ ಬೇಕಾಗಿತ್ತು ಅಂತಾನೆ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ವಿಟ್ಕಂಡಿಗ ರಘು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯುವರ್, ಪೀಸ್ ಔಟ್, ಬೈ. Yeah, and don't forget to subscribe and also share with your friends. Bye.